ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ನನ್ನ ಪುಟ್ಟ ಕಲಾ ಪ್ರಪಂಚ. ಫ್ರೆಂಡ್ಸ್, ಇವತ್ತಂತೂ ನಾನು ಸಿಕ್ಕಾಪಡೆ ಹ್ಯಾಪಿ ಆಗಿದ್ದೀನಿ. ಯಾಕಂದರೆ ನಾನು ಇಷ್ಟು ವರ್ಷದಿಂದ ಎಲ್ಲಿ ಹೋಗಬೇಕು, ಯಾವ ಸಿಟಿಗೆ ಹೋಗಬೇಕು ಅಂತ ಕಾಯ್ಕೊಂಡಿದ್ನೋ, ಫೈನಲಿ ನಾನು ಇವತ್ತು ಆ ಸಿಟಿಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ. ಕೆಲವರಿಗೆ ಆ ಸಿಟಿ ಕಾಮನ್ ಇರ್ಬೋದು, ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾನಂತೂ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ. ಫ್ರೂಟಿ ತುಂಬ ಎಕ್ಸೈಟೆಡ್ ಸರ್, ಹ್ಯಾಪಿ ಅಸ್ತು. ನಾಟ್ ಸೋ ಮಚ್. ಹೈ ಸ್ಮೈಲ್ ಮಾಡ್ತಾ ಇದ್ದಾಳೆ. ಎಸ್ ಶೀ ಈಸ್ ಆಲ್ಸೋ ಎಕ್ಸೈಟೆಡ್ ಅಲ್ವಾ? ನೋ ನಾನಿವಾಗ ಬೆಂಗಳೂರು ಏರ್ಪೋರ್ಟಲ್ಲಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 5:25 ಆಗಿದೆ. 6:40ಗೆ ನಮ್ಮ ಫ್ಲೈಟ್ ಇರೋದು. ಅಲ್ಲಿ ರೀಚ್ ಆದಮೇಲೆ ನಾನು ಎಲ್ಲಿ ಬಂದಿದ್ದೀನಿ, ಯಾವ ಸಿಟಿಗೆ ಬಂದಿದ್ದೀನಿ ಅಂತ ನಿಮಗೆ ಹೇಳ್ತೀನಿ, ಓಕೆನಾ? ಪಾಪ ಇವಳಿಗೆ ನಿದ್ದೆ ಸರಿಯಾಗಿಲ್ಲ. ಕೆಲವೊಂದು ಪ್ಲೇಸಸ್ ವಿಸಿಟ್ ಮಾಡಬೇಕು, ಕೆಲವೊಂದು ಅಲ್ಲಿನ ಫುಡ್ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಫುಡ್ ಟ್ರೈ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಯಾವಾಗಲೂ ಅಷ್ಟೇ, ನಾನು ವಾಯ್ಸ್ ಓವರ್ ಕೊಡುವಾಗ ಅಥವಾ ನಾನು ಏನಾದರೂ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವಳು ಇದೇ ಥರ ಮಾಡ್ತಾ ಇರ್ತಾಳೆ ನೋಡಿ. ಸುಮ್ಮನೆ ಮಾಡೋದು ಅಲ್ವಾ? ನಮ್ಮ ಫ್ರೂಟಿ ಅಡ್ಡ. ನೋಡಿ ಎಷ್ಟು ಕ್ಯೂಟ್ ರ್ಯಾಬಿಟ್ ಥರ ಇದ್ದಾಳೆ. ಕ್ಯೂಟ್ ರ್ಯಾಬಿಟ್. ನೋಡೋಣ. ಸಂಪಳ ಪುಟ ಕಾಡ್ತಾ ಇದ್ದದ್ರಿ. ಕ್ವಾಕ್ ಗೋಲ್ಡಿ ಪಳಿ ಗೋಲ್ಡಿ ಹಂಗೆಲ್ಲ ಬೌ 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 ನೋಡಿ. ಸುಮ್ಮನೆ ನೋಡ್ತಾ ಇದ್ದಾಳಲ್ಲ ಮಾತಾಡೋಕ್ಕೆ, ಅದಕ್ಕೆ ಸುಮ್ಮನೆ ನೋಡ್ತಾ ಇದ್ದಾಳೆ. ಇಲ್ಲಿ ನೋಡಿ ನಮ್ಮ ಕ್ಯೂಟ್ ರಾಬಿಟ್ ಬ್ರಾಕ್ಲಿ ತಿಂತಿದ್ದಾಳೆ. ಎಸ್, ಇವತ್ತು ನಾವು ಮುಂಬೈ ಬಂದಿರೋದು. ಮುಂಬೈ ಬಂದಿದ ತಕ್ಷಣ ನಾನು ಇಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿರೋದೇ ಇಲ್ಲಿನ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಸ್, ಅದೇ ಮುಂಬೈ ಲೋಕಲ್ ರೈಲ್ವೇಸ್. ಈ ಲೋಕಲ್ ಟ್ರೈನ್ಸ್ ಅಲ್ಲಿ ಎಷ್ಟು ಕ್ರೌಡ್ ಅಂತೀರಾ, ನಾನಂತೂ ನೋಡಿ ಶಾಕ್ ಆದೆ. 2 ನಿಮಿಷಕ್ಕೆ ಒಂದ್ಸಲ ಒಂದೊಂದು ಟ್ರೈನ್ ಬರುತ್ತೆ, ಆದ್ರೆ ಕ್ರೌಡ್ ಅಂತೂ ಕಮ್ಮಿ ಆಗಲ್ಲ. ಬೈ ರೋಡ್ ಬಂದಿದ್ರೆ ನಮ್ಗೆ ತುಂಬಾ ದೂರ ಆಗೋದು, ಹಾಗಾಗಿ ನಾವು ರೈಲ್ವೇಸ್ ಅಲ್ಲಿ ಬಂದ್ವಿ. ಇವಾಗ ನಾವು ಗೇಟ್ ವೇ ಆಫ್ ಇಂಡಿಯಾ ಹತ್ರ ಇದ್ದೀವಿ ನೋಡಿ. ನೋ ಥ್ಯಾಂಕ್ ಯು. ಇವರೆಲ್ಲ ಸೇ ಹಾಯ್. ಇಲ್ಲಿ ನೋಡಿ ಗೇಟ್ ವೇ ಆಫ್ ಇಂಡಿಯಾ, ಇದ್ರ ಆಪೋಸಿಟೇ ತಾಜ್ ಹೋಟೆಲ್ ಇರೋದು. ಇಂಡಿಯಾ ವಿಸಿಟ್ ಮಾಡಿ ಆಯಿತು. ಇವಾಗ ನಾವು ಎಲಿಫೆಂಟಾ ಕೇವ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಇಲ್ಲಿ ರಿಟರ್ನ್ ಬರ್ತೀವಿ. ರಿಟರ್ನ್ ಬಂದಾಗ ಇಲ್ಲಿ ಸಂಜೆ ಆಗಿರುತ್ತೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಇರೋಕ್ಕಾಗ್ತಾ ಇಲ್ಲ. ಅಲ್ಲಿ ಎಲಿಫೆಂಟಾ ಕೇವ್ಗೆ ಹೋಗಿ ಆಮೇಲೆ ಇಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಸಿವುದೇ ಗೇಟ್ ವೇ ಆಫ್ ಇಂಡಿಯಾ ಇಂದ ಎಲಿಫೆಂಟಾ ಕೇವ್ಸ್ ನೋಡಕ್ ಹೋಗ್ಬೇಕಾದ್ರೆ ಸಮುದ್ರದಿಂದಲೇ ಹೋಗ್ಬೇಕಾಗತ್ತೆ. ಹಾಗಾಗಿ ನಾವು ಈ ಬೋಟ್ ಇಂದ ಆ ಐಲ್ಯಾಂಡ್ಗೆ ಹೋಗ್ತಾ ಇರೋದು. ನೋಡಿ, ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ತಾಜ್ ಹೋಟೆಲ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಸಮುದ್ರದಲ್ಲಿ ಅಲ್ಲಲ್ಲೇ ಈ ತರ ತುಂಬಾ ಬೋಟ್ಸ್ ನಿಂತಿದಾವೆ. ಮುಂಬೈ ಅಟ್ಯಾಕ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದೇ ನೋಡಿ ಆ ಸಮುದ್ರ. ಇಲ್ಲಿಂದನೇ ಟೆರರಿಸ್ಟ್ ಬಂದು ಮುಂಬೈ ಎಂಟರ್ ಆಗಿ ಮುಂಬೈ ಅಟ್ಯಾಕ್ ಮಾಡಿರೋದು.
ಫ್ರೆಂಡ್ಸ್, ನಮ್ಗೆ ಇವಾಗ ಎಲಿಫೆಂಟ್ ಐಲ್ಯಾಂಡ್ ರೀಚ್ ಆಗಕ್ಕೆ 1 ಅವರ್ ಆಗುತ್ತೆ. ಬೋಟ್ ಅಲ್ಲಿ ಕೂತು ಬೋರ್ ಆಗಬಾರ್ದು ಅಂತ ಸ್ನಾಕ್ಸ್ ಮತ್ತೆ ಡ್ರಿಂಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಮ್ಗೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ನಾನು ಇಲ್ಲಿನ ವಡಪಾವ್ ಟ್ರೈ ಮಾಡಿದೆ, ಅಮೇಜಿಂಗ್ ಆಗಿತ್ತು. ಫ್ರೆಂಡ್ಸ್, ಸುಮಾರು ಸಂಜೆ ಹೊತ್ತಿಗೆ ನಾವು ಎಲಿಫೆಂಟ್ ಐಲ್ಯಾಂಡ್ಗೆ ಬಂದಿರೋದು. ಮತ್ತೆ ನಾವು ಬಂದಿರೋ ಬೋಟೇ ಈ ಐಲ್ಯಾಂಡ್ಗೆ ಬರೋ ಲಾಸ್ಟ್ ಬೋಟ್ ಆಗಿತ್ತು. ಅಂಡ್ ಫೈನಲಿ ನಾವು ಎಲಿಫೆಂಟಾ ಕೇವ್ಸ್ ರೀಚ್ ಆದ್ವಿ. ಫ್ರೆಂಡ್ಸ್, ಇಲ್ಲಿಂದ ಎಲಿಫೆಂಟಾ ಕೇವ್ಸ್ಗೆ ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ದೂರನೇ ನಡಿಬೇಕಾಗತ್ತೆ. ಮತ್ತೆ ಅಲ್ಲಿ ಹೋಗಿ ಕೂಡ ತುಂಬಾ ಸ್ಟೆಪ್ಸ್ ಹತ್ತಿ ಆಮೇಲೆ ನಮ್ಗೆ ಎಲಿಫೆಂಟಾ ಕೇವ್ಸ್ ನೋಡಕ್ ಸಿಗೋದು. ಹಾಗಾಗಿ ನಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ಳೋಕೆ ನಾವು ಟಾಯ್ ಟ್ರೈನ್ ಸರ್ವಿಸಸ್ ನ ತಗೊಂಡ್ವಿ. ಮತ್ತೆ ಯಾರಿಗಾದ್ರೂ ಕೇವ್ಸ್ ನೋಡಕ್ಕೆ ಮೆಟ್ಲ ಹತ್ತಕ್ಕಾಗಲ್ಲ ಅಂತಂದ್ರೆ ಈ ತರ ಚೇರ್ಸ್ ನ ಇಟ್ಟಿದ್ದಾರೆ. ಇದರಲ್ಲಿ ಕೂರ್ಸ್ಕೊಂಡು ಅವರು ಮೇಲೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಫ್ರೆಂಡ್ಸ್, ಇಲ್ಲಿನ ಲೋಕಲ್ ಮಾರ್ಕೆಟ್ ಅಂತೂ ನನ್ಗೆ ಬಹಳನೇ ಇಷ್ಟ ಆಯ್ತು. ಯಾಕಂದ್ರೆ ನನ್ಗೆ ಇಲ್ಲಿ ಒಳ್ಳೆ ಸ್ಟಫ್ ನೋಡಕ್ ಸಿಕ್ತು. ಇಲ್ಲಿ ಹೆಚ್ಚಾಗಿ ಮೆಡಿಟೇಷನ್ ಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಹಾಗೂ ಸ್ಕಲ್ಪ್ಚರ್ಸ್ ತುಂಬಾನೇ ಇಟ್ಟಿದ್ರು. ಅದು ಕಲ್ಲಿಂದ ಕೆತ್ತಿರೋದಾಗಿರ್ಬೋದು ಅಥವಾ ಬ್ರಾಸ್ ಮೆಟಲ್ ಇಂದ ಮಾಡಿರೋದು. ತುಂಬಾ ಒಳ್ಳೆ ಕಲೆಕ್ಷನ್ ಇತ್ತು. ಇದ್ರ ಜೊತೆ ಜೆಮ್ ಸ್ಟೋನ್ಸ್ ಅಂತೂ ಕೇಳೇ ತುಂಬಾ ವೆರೈಟಿಯಲ್ಲಿ ಜೆಮ್ ಸ್ಟೋನ್ಸ್ ಕೂಡ ಸೇಲಿಗೆ ಇಟ್ಟಿದ್ರು. ಐ ಆಮ್ ಸೋ ಸಾರಿ, ಮೊಬೈಲ್ ಬ್ಯಾಟ್ರಿ ಲೋ ಇರೋದ್ರಿಂದ ನಾನು ಇಲ್ಲಿ ಹೆಚ್ಚು ವಿಡಿಯೋಸ್ ಮಾಡಕ್ಕಾಗಿಲ್ಲ. ಮುಂಬೈಯಲ್ಲಿ ಇನ್ನೊಂದು ಹೊಸ ದಿನ. ಇವತ್ತು ನಾವು ಫಸ್ಟ್ ಬಂದಿರೋದೇ ಮೌಂಟ್ ಮೇರಿ ಚರ್ಚ್ಗೆ. ತಾಯಿ ಮರಿಯಮ್ಮನವರ ಆಶೀರ್ವಾದ ಪಡ್ಕೊಂಡು ನಾವು ನಮ್ ದಿನನ ಶುರು ಮಾಡೋಣ ಅಂತ ಅನ್ಕೊಂಡ್ವಿ. ಸದ್ಯಕ್ಕೆ ಈ ಚರ್ಚ್ ರಿನೋವೇಟ್ ಮಾಡ್ತಾ ಇದ್ದಾರೆ. ಕ್ಯಾಂಡಲ್ಸ್ ತಗೊಳ್ಳೋಣ ಅಂತ ಬಂದ್ರೆ ಇಲ್ಲಿ ಬೇರೆ ತರದ ವ್ಯಾಕ್ಸ್ ಐಟಮ್ಸ್ ನ ಮಾಡಿ ಇಟ್ಟಿದ್ರು. ಆಕ್ಚುಲಿ ನಾನು ಈ ತರದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಬೇಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಕ್ಸ್ ಪ್ರಾಡಕ್ಟ್ಸ್ ನ ಅಥವಾ ವ್ಯಾಕ್ಸ್ ಮೋಲ್ಡ್ಸ್ ನ ಈ ತರ ಮಾಡಿಟ್ಟಿದ್ದಾರೆ. ನಾವು ಇದನ್ನ ತಾಯಿ ಮರಿಯಮ್ಮನವರಿಗೆ ಅರ್ಪಿಸುವಂತದ್ದು. ನಾವು ಅಲ್ಲಿ ಹೊರಗಡೆ ಬಂದ್ರೆ ಎಲ್ಲಾ ಕಡೆ ಸ್ಟಾಲ್ಸ್ ಹಾಕಿದ್ರು. ನಾವು ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಸ್ಟಫ್ ಇದೆ ಅಂತ. ನನ್ಗಂತೂ ಏನ್ ತಗೊಳ್ಬೇಕು ಏನ್ ಬಿಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟಿಷ್ಟ ಆಗ್ಬಿಟ್ಟಿತ್ತು ನನ್ಗೆ. ಮತ್ತೆ ಕ್ರಿಸ್ಮಸ್ ಐಟಮ್ಸ್ ಅಂತೂ ಇವಾಗ ನಿಮ್ಗೆ ಗೊತ್ತಲ್ವಾ, ಕ್ರಿಸ್ಮಸ್ ಬರ್ತಾ ಇದೆ. ಸೊ ಹಾಗಾಗಿ ಅವರು ಕ್ರಿಸ್ಮಸ್ ಪ್ರಾಡಕ್ಟ್ಸ್ ಕೂಡ ತುಂಬಾ ಒಳ್ಳೆ ವೆರೈಟೀಸ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ನಾವು ಸೀದಾ ಎಲ್ಲಿ ಹೋಗಿದ್ದು ಅಂತ ನೀವೇ ಮುಂದೆ ನೋಡಿ. ಇವಾಗ ನಾವು ಶಾರುಖ್ ಖಾನ್ ಮನೆ ಹತ್ರ ಇದ್ದೀವಿ. ಮನ್ನತ್ ನೋಡಿ, ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಶಾರುಖ್ ಖಾನ್ ಮನೆ. ಅದ್ರ ಆಪೋಸಿಟೇ ಈ ಒಂದು ಬ್ಯೂಟಿಫುಲ್ ಬೀಚ್ ಇರೋದು. ನಾವು ಇಲ್ಲೇ ಹಿಂದೆ ನಮ್ಮ ಮೌಂಟ್ ಮೇರಿ ಚರ್ಚ್ ಇರೋದು. ಚರ್ಚಿಗೆ ಬಂದಿದ್ವಿ. ಚರ್ಚ್ ಹಿಂದೆನೇ ಇವ್ರ ಮನೆ ಇರೋದು. ಸೊ ಹಾಗೆ ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದೀವಿ. ನೀವು ಟಿ ವಿ ವಿಡಿಯೋಲ್ಲೆಲ್ಲ ನೋಡಿರ್ತೀರಾ, ಶಾರುಖ್ ಖಾನ್ ಅವ್ರ ಮನೆ ಎದುರುಗಡೆ ನಿಂತು ಎಲ್ರಿಗೂ ಅವ್ರ ಫ್ಯಾನ್ಸ್ಗಳಿಗೆಲ್ಲ ಹಾಯ್ ಮಾಡೋದೆಲ್ಲ ನೀವು ನೋಡಿರ್ತೀರಾ. ಸೊ ಅದು ಎಲ್ಲಿಂದ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಕೇಜ್ ಇದೆ ಅಲ್ವಾ, ಇಲ್ಲಿಂದನೇ ಅವ್ರು ಹಾಯ್ ಅನ್ನೋದು. ಮತ್ತು ಇಲ್ಲೆಲ್ಲ ಫುಲ್ ಕ್ರೌಡ್ ಇರ್ತಾರೆ ಅವ್ರಿದ್ದಾಗ. ಸ್ಪೆಷಲಿ ಆನ್ ಫ್ರೈಡೇಸ್ ಅವ್ರು ಹೊರಗೆ ಬಂದುಬಿಟ್ಟು ಫ್ಯಾನ್ಸಿಗೆಲ್ಲ ಹಾಯ್ ಅನ್ನೋದು. ಸದ್ಯಕ್ಕೆ ಇವಾಗ ಇಲ್ಲ. ನಾನು ಸೀರಿಯಸ್ಲಿ ಹೇಳ್ತೀನಿ, ಮುಂಬೈ ಸಿಟಿ ಕ್ಲೀನ್ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಂದ್ಕೊಂಡಿರೋ ಥರ ಇಲ್ಲ, ನಾಟ್ ಸೊ ಕ್ಲೀನ್. ಬಟ್ ಗಾರ್ಬೇಜಸ್ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕಲ್ಲ ಇವರು ಎಲ್ಲ, ಅದು ಕ್ಲೀನ್ ಇದೆ. ಬಟ್ ಡ್ರೈನೇಜಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಮುಂಬೈ ಮೇರಿ ಜಾನ್, ಮುಂಬೈ देखो मेरी जान, मुंबई कैसी है मेरी जान? बेंगलुरु अच्छा है ना?
हाँ क्या बोल क्या 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 बोली बैंगलोर बरेसा हाँ ಕಂಚ್ ಬರೇಸ ಬಾಂಬೆ ಚೆನ್ನಾಗಿದೆಯಾ ಬ್ಯಾಂಗ್ಳೂರ್ ಚೆನ್ನಾಗಿದೆಯಾ ಇಲ್ಲಿ ನೋಡು ಹಂಗೆ ಪಡೆ ಪುತ್ತ ಬ್ಯಾಂಗ್ಳೂರ್ ಬರೇಸ್ಗೆ ಬೊಂಬೆ ಬರೇಸ ಹಾ ಬ್ಯಾಂಗ್ಳೂರ್ ಕಂಚ್ ಬರೇಸ ಸಾಂಗ್ ಕಂಚ್ ಬರೇಸ ಬ್ಯಾಂಗ್ಳೂರ್ ಬರೇಸ ಅಯ್ಯ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿರೋದೇ ಈ ಒಂದು ಬ್ರಿಡ್ಜ್ ನೋಡಿ ಮುಂಬೈ ಸಿಟಿ ಈ ಬ್ರಿಡ್ಜ್ ಇಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಆ ಬಿಲ್ಡಿಂಗ್ಸ್ ನೋಡಿದ್ರೆ ಅಂತೂ ಸಖತ್ತಾಗಿತ್ತು. ಅದೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಂತೀರಾ. ಎಸ್, ಮುಂಬೈ ಇಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ. ನಿಮ್ಮಲ್ಲಿ ಯಾರ್ಯಾರು ಮುಂಬೈ ವಿಸಿಟ್ ಮಾಡಿದಿರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಸಿಕ್ಕಿರೋದೇ ಈ ಒಂದು ಬ್ಯೂಟಿಫುಲ್ ಟನಲ್. ಇದಕ್ಕೆ ಕೋಸ್ಟಲ್ ರೋಡ್ ಅಂತ ಹೇಳ್ತಾರೆ. ಇದ್ರದ್ದು ಸ್ಪೆಷಾಲಿಟಿ ಏನ್ ಗೊತ್ತಾ, ಸಮುದ್ರದ ಒಳಗಿಂದ ಮಾಡಿರುವಂತದ್ದು. ಹಾಗೂ ಇದು ಇಂಡಿಯಾದಲ್ಲೇ ಮೊಟ್ಟ ಮೊದಲ ಅಂಡರ್ ಸೀ ರೋಡ್. ಆಕ್ಚುಲಿ ಇದರ ಒಂದ್ ಸೈಡ್ ಅಷ್ಟೇ ಸಮುದ್ರದ ನೀರು ಇರೋದು. ಮತ್ತೆ ಇದ್ರ ಒಳಗ್ ಹೋದ್ಮೇಲೆ ನಮ್ಗೆ ಅಷ್ಟೊಂದೇನ್ ಗೊತ್ತಾಗಲ್ಲ ನಾವು ಸಮುದ್ರದ ಒಳಗಿದೀವಿ ಅಂತ. ಬಟ್ ಯೆಸ್, ಇಟ್ಸ್ ಆಸಮ್. Bayar per hanggan itu jalan le. Hah? Mami. Tuja bike sama patio sama dari ke. All okay. Kuchiku. What happened? What happened? ಅಂಡ್ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮರೀನ್ ಡ್ರೈವ್. ಮುಂಬೈ ಬಂದು ಇಲ್ಲಿ ಬರ್ದೇ ಇದ್ರೆ ಹೆಂಗಾಗತ್ತೆ ಹೇಳ್ರಿ. ಇದಕ್ಕೆ ದಿ ಕ್ವೀನ್ಸ್ ನೆಕ್ಲೆಸ್ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ನೈಟ್ ಹೊತ್ತು ಮುಂಬೈ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಆದಾಗ ಈ ಸ್ಪಾಟ್ ಇಂದ ಆ ಲೈಟ್ಸ್ ನೋಡಿದ್ರೆ ಸೇಮ್ ನೆಕ್ಲೆಸ್ ಕಂಡಂಗ್ ಕಾಣಿಸುತ್ತೆ. ನಾವು ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಆದ್ವಿ ಹಾಗೂ ಅರೇಬಿಯನ್ ಸೀ ಮತ್ತು ಸನ್ಶೈನ್ ನ ಎಂಜಾಯ್ ಮಾಡಿದ್ವಿ. ಮರಿನ್ ಡ್ರೈವ್ ವ್ಯೂ ನ ಕಣ್ ತುಂಬಾ ಎಂಜಾಯ್ ಮಾಡಿ ಆದ್ಮೇಲೆ ನಾವು ನಮ್ಮ ಇವತ್ತಿನ ಕೊನೆಯ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ನಾವು ನಮ್ಮ ಈ ಒಂದು ಬ್ಯೂಟಿಫುಲ್ ದಿನಾನ ಫ್ಯಾಮಿಲಿ ಜೊತೆ ಸನ್ ಬೀಚ್ ರೆಸಾರ್ಟ್ ಅಲ್ಲಿ ಡಿನ್ನರ್ ಮಾಡಿ ಮುಗಿಸೋಣ ಅಂತ ಅನ್ಕೊಂಡ್ವಿ. ನಿಜಕ್ಕೂ ಈ ಜಾಗ ನಮ್ಮ ದಿನನ ಎಂಡ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು. ಫ್ರೆಂಡ್ಸ್, ನಮಗೆ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದನ್ನ ಕಲಿಬೇಕು. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವೆಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.